ಮಳೆ ಹನಿಗಳು ಬೀಳ್ತಾ ಇರಬೇಕು. ಆಗ ನಮ್ಮಲ್ಲೂ ಒಂದಷ್ಟು ಬದಲಾವಣೆಗಳಾಗುತ್ತೆ. ಮಳೆ ಬೀಳಿದ್ರ ಮೂಲಕ ಪ್ರಕೃತಿಯಲ್ಲೂ ಒಂದಷ್ಟು ಬದಲಾವಣೆ ಆಗುತ್ತೆ. ಹೊಸ ಚಿಗುರು, ಹೊಸ ಹರ್ಷ, ಹೊಸ ವರ್ಷ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಳೆ ಎಷ್ಟು ಬೀಳುತ್ತೋ ಅಷ್ಟೊಂದು ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ಆ ಮಳೆ ಬೀಳೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಥವಾ ಬಜ್ಜಿ ತಿನ್ಕೊಂಡು ಆ ಟೈಮ್ನ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಅದರಲ್ಲೂ ಮಳೆ ಇರುವಂತಹ ಟೈಮಲ್ಲಿ ಏನಾದರೂ ವೆಹಿಕಲ್ಸ್ ಇದ್ದುಬಿಟ್ರೆ ಕಾಡ್ದಾರಿ ಮಧ್ಯೆ ಗಾಡಿಗಳು ತೊಗೊಂಡು ಅಲ್ದಾಡ್ಕೊಂಡು ಆ ಟೈಮಲ್ಲಿ ಕತ್ಲೋಗಿರತ್ತೆ. ಆಚೆ ಈಚೆ ರೋಡು, ಆ ರಸ್ತೆ ಮಧ್ಯೆ ನಮ್ಮದೇ ಒಂದು ವೆಹಿಕಲ್ ಹೋಗ್ತಾ ಇರತ್ತೆ. ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಫುಲ್ ಅಂದ್ರೆ ಫುಲ್ ಮಳೆ ಬಂತು. ನಿಮಗೆ ಗೊತ್ತಾ, ಮಳೆ ಬಂದ ತಕ್ಷಣ ಮನ್ಸಲ್ಲಿರೋ ನೋವೆಲ್ಲ ಮಾಯ ಆಯ್ತೇನೋ ಅನ್ನೋಷ್ಟು ಫೀಲ್. ಪಾಸ್ಟ್ ಅಲ್ಲಿ ಏನೇನ್ ನಡೆದಿರತ್ತೆ ಅದೆಲ್ಲ ಫ್ಯೂಚರ್ ಅಲ್ಲಿ ನೆನಪೇ ಆಗ್ಬಾರ್ದು. ಆ ರೀತಿ ಎಲ್ಲಾ ನೋವನ್ನ ಎಲ್ಲವನ್ನ ಮರೆಮಾಚಿ ಮುಂದೆ ಏನ್ ಮಾಡಬಹುದು ಅನ್ನುವಂತಹ ಮನಸ್ಥಿತಿಗೆ ಒಂದು ಪಾಸಿಟಿವ್ ವೇ ನಲ್ಲಿ ನಾವು ತಗೊಂಡೋಗ್ಲಿಕ್ಕೆ ಆರಂಭ ಮಾಡ್ತೀವಿ. ಬೇಜಾರಾದಾಗ, ದುಃಖ ಆದಾಗ ತಿನ್ನೋದಿಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ಬೇಜಾರಾದಾಗ ಮಳೆಯಲ್ಲಿ ನೆನೆಯೋದಾಗಿರ್ಬೋದು, ಕೆಲವೊಬ್ಬರಿಗೆ ನೀರಲ್ಲಿ ಆಟ ಆಡೋದಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಕೆಲವೊಬ್ಬರಿಗೆ ಟ್ರಿಪ್ಗಳಿಗೆ ಹೋಗೋದಾಗಿರ್ಬೋದು. ಮನಸ್ಸಿಗೆ ಬೇಜಾರಾದಾಗ ಹೀಗೆ ಮಾಡ್ತಾರೆ. ಒಣಗಿದ ಮರಕ್ಕೆ ಮಳೆ ಬಿದ್ದಾಗ ಹೇಗೆ ನಾನು ಮತ್ತೊಮ್ಮೆ ಬದುಕಬಲ್ಲೆ ಎನ್ನುವಂತಹ ಭರವಸೆ ಸಿಗತ್ತಲ್ಲ, ಆ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭರವಸೆ, ಉಲ್ಲಾಸ, ಉತ್ಸಾಹ, ಸಂತೋಷ ಎಲ್ಲ ಕೂಡ ಮೂಡುತ್ತೆ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇಘನ. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಫುಲ್ ಅಂದ್ರೆ ಫುಲ್ ಮಳೆ ಬಂತು. ಜಾಸ್ತಿ ಏನಿಲ್ಲ, ಬಂದಿದ್ದು ಒಂದು 5 ರಿಂದ 10 ನಿಮಿಷ ಅಷ್ಟೇ. ಆ ಮಳೆ ಬಂದಾಗ ನಿಜವಾಗ್ಲೂ ಈ ಮನಸ್ಸಿಗಾಗೋ ತೃಪ್ತಿ, ಸಂತೃಪ್ತಿ, ಸಂತೋಷ, ಉಲ್ಲಾಸ, ಮನೋತ್ಸಾಹ ಇದೆಯಲ್ಲ, ಅದನ್ನ ಹೇಳಕ್ಕೂ ಆಗಲ್ಲ. ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೂ ಗೊತ್ತಾಗಲ್ಲ. ನಿಮಗೆ ಗೊತ್ತಾ, ಮಳೆ ಬಂದ ತಕ್ಷಣ ಮನಸ್ಸಲ್ಲಿರೋ ನೋವೆಲ್ಲ ಮಾಯ ಆಯ್ತೇನೋ ಅನ್ನೋಷ್ಟು ಫೀಲ್ ಆಗತ್ತೆ. ಈ ಭೂಮಿ ಮೇಲೆ ಹೇಗೆ ಕೊಳೆಯಿಂದ ಆವರಿಸ್ಕೊಂಡಿರುತ್ತೆ, ಅಂದರೆ ಈ ಭೂಮಿ ಏನು ಸಂಪೂರ್ಣವಾಗಿ ಕಲ್ಮಶದಿಂದ ತುಂಬಿರತ್ತೆ, ಹಾಗೆ ನಮ್ಮ ಮನಸ್ಸಲ್ಲಿರುವಂತಹ ದುಃಖ ದುಮ್ಮಾನಗಳೆಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಹೋಗತ್ತೇನೋ ಅಂತ ಅನ್ಸುತ್ತೆ. ಆ ಒಂದು ಮಳೆರಾಯ ಭೂಮಿಗೆ ತನ್ನ ಸ್ಪರ್ಶವನ್ನ ಸೋಕಿಸಿದಾಗ ಭೂಮಿ ಯಾವ ರೀತಿ ಪರಿಶುದ್ಧತೆಯನ್ನು ಹೊಂದತ್ತೆ, ಅದೇ ರೀತಿ ಈ ಮಳೆಯಲ್ಲಿ ನೆಂದಂತಹ ಸಂದರ್ಭದಲ್ಲೂ ನನಗೂ ಕೂಡ ನನ್ನ ಮನಸ್ಸಲ್ಲಿರೋ ನೋವಾಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು, ಇಂಥದ್ದೆಲ್ಲ ಹಾಗೆ ಹೊರಟೋಗಿರುತ್ತೆ. ಆ್ಯಂಡ್ ಯಾರಿಗೆಷ್ಟು ಮಳೆ ಅಂದರೆ ಪ್ರೀತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಮಳೆ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ಗೊತ್ತಿಲ್ಲ ನನಗೆ ಯಾವಾಗ ಬೇಜಾರಾಗುತ್ತೆ, ಯಾವಾಗ ದುಃಖ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀರಲ್ಲಿ ಆಟಾಡೋದಾಗಿರ್ಬೋದು ಅಥವಾ ಮಳೆಯಲ್ಲಿ ನೆನೆಯೋದಾಗಿರ್ಬೋದು, ಈ ಥರ ಮಾಡಿದಾಗ ನನ್ನ ಮನಸ್ಸಲ್ಲಿರೋ ಬೇಜಾರು ಅಷ್ಟು ಹೊರಟೋಗಿರುತ್ತೆ. ಸೊ ಆ ಟೈಮಲ್ಲಿ ಲೈಕ್ ಪಾಸ್ಟಲ್ಲಿ ಏನೇನು ನಡೆದಿರತ್ತೆ ಅದೆಲ್ಲ ಫ್ಯೂಚರಲ್ಲಿ ನೆನಪೇ ಆಗಬಾರ್ದು. ಆ ರೀತಿ ಎಲ್ಲ ನೋವನ್ನ ಎಲ್ಲವನ್ನ ಮರೆಮಾಚಿ ಮುಂದೆ ಏನು ಮಾಡಬಹುದು ಅನ್ನುವಂತಹ ಮನಸ್ಥಿತಿಗೆ ಒಂದು ಪಾಸಿಟಿವ್ ವೇನಲ್ಲಿ ನಾವು ತಗೊಂಡೋಗ್ಲಿಕ್ಕೆ ಆರಂಭ ಮಾಡ್ತೀವಿ. ಇದು ನಾವು ಅನ್ನೋಕ್ಕಿಂತ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಒಬ್ಬೊಬ್ರು ಮೈಂಡ್ಸೆಟ್ಟು ಒಂದೊಂದು ಥರ ಇರ್ಬೋದು. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ಬೇಜಾರಾದಾಗ, ದುಃಖ ಆದಾಗ ತಿನ್ನೋದಿಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ಬೇಜಾರಾದಾಗ ಮಳೆಯಲ್ಲಿ ನೆನೆಯೋದಾಗಿರ್ಬೋದು, ಕೆಲವೊಬ್ಬರಿಗೆ ನೀರಲ್ಲಿ ಆಟ ಆಡೋದಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಕೆಲವೊಬ್ಬರಿಗೆ ಟ್ರಿಪ್ಗಳಿಗೆ ಹೋಗೋದಾಗಿರ್ಬೋದು. ಮನಸ್ಸಿಗೆ ಬೇಜಾರಾದಾಗ ಹೀಗೆ ಮಾಡ್ತಾರೆ. ಆದರೆ ನಾನು ಯಾವಾಗ ಬೇಜಾರಾದಾಗ ಮಳೇಲಿ ನೆನಿತೀನಿ, ಅಥವಾ ಒಂದಷ್ಟು ಫಾಲ್ಸ್ಗಳಿಗೆ ಹೋಗ್ತೀನಿ, ಅಥವಾ ತಣ್ಣೀರಲ್ಲಿ ಯಾವಾಗ ಸ್ನಾನ ಮಾಡ್ತೀನಿ, ಅಂಥ ಟೈಮಲ್ಲೆಲ್ಲ ಏನೇ ಒಂದು ಬೇಜಾರಿದ್ರೂ ಅದು ಹೊರಟೋಗ್ಬಿಡುತ್ತೆ. ಮಳೆನೇ ಹಾಗೆ ಅಲ್ವಾ, ಪರಿಶುದ್ಧವಾಗಿ ಭೂಮಿ ಮೇಲೆ ಬೀಳ್ತಾ ಇರತ್ತೆ. ಆ ಭೂಮಿ ಮೇಲಿರುವಂತಹ ಕಲ್ಮಶವನ್ನೆಲ್ಲ ಆ ಮಳೆ ಹೊರದೂಡ್ತಾ ಇರತ್ತೆ. ಯಾವುದೋ ಒಂದು ಗುಂಡಿಗೋ, ರಸ್ತೆಗೋ, ಕೆರೆಗೋ, ಒಟ್ಟಿನಲ್ಲಿ ಒಂದು ದಡಕ್ಕಂತೂ ಸೇರಿಸ್ತಾ ಇರತ್ತೆ. ಮಳೆ ಅಂದ್ರೇ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಲೈಕ್ ಹೆಂಗಾಗತ್ತೆ ಅಂದರೆ, ಯಾವುದೇ ಒಂದು ಒಣಗಿದ ಮರಕ್ಕೆ ಮಳೆ ಬಿದ್ದಾಗ ಹೇಗೆ ನಾನು ಮತ್ತೊಮ್ಮೆ ಬದುಕಬಲ್ಲೆ ಎನ್ನುವಂತಹ ಭರವಸೆ ಸಿಗತ್ತಲ್ಲ, ಆ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭರವಸೆ, ಉಲ್ಲಾಸ, ಉತ್ಸಾಹ, ಸಂತೋಷ ಎಲ್ಲ ಕೂಡ ಮೂಡುತ್ತೆ ಅಂತ ಹೇಳ್ಬೋದು. ಹಾಗೆ ಒಟ್ಟು
ಲೈಕ್ ಮಳೆ ಬಿದ್ದಾಗ ಏನೋ ಒಂದು ಹೊಸ ಹುರುಪು, ಹೊಸ ಹರ್ಷ, ಹೊಸ ವರ್ಷದ ಥರ ಫೀಲ್ ಆಗ್ತಾ ಹೋಗುತ್ತೆ. ಅದು ಅತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನಾವು ಎಷ್ಟು, ನಮ್ಮದೊಂದು ಗಾದೆ ಇದೆ ಗೊತ್ತಾ, ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಅಳ್ತಾರೆ ಅಂತ. ಹಾಗೆ ಎಷ್ಟು ಮಳೆ ಬರುತ್ತೋ, ಮಳೆ ಬಂದಾಗ ಪ್ರವಾಹನೂ ಸೃಷ್ಟಿಯಾಗತ್ತೆ. ಬಟ್ ಅದು ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ಆ ಮಳೆ ಎಷ್ಟು ಉಪಯುಕ್ತತೆಯಿಂದ ಕೂಡಿದೆ ಅನ್ನೋದನ್ನ ನಾವು ನೋಡ್ಬೋದು. ಅಂದರೆ ಅಲ್ಲಿ ಮಳೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅಲ್ಪ ಪ್ರಮಾಣದಲ್ಲಿ ಬಂದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗತ್ತೆ, ಜಾಸ್ತಿ ಮಳೆ ಬಂದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆನ್ಸ್ನ ಪಡೆಯುತ್ತೆ ಅಂತ ಹೇಳ್ಬೋದು. ಸೊ ನನಗಂತೂ ಮಳೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನನಗೆ ಮಳೆ ಅನ್ನೋದಕ್ಕಿಂತ ಇಡೀ ಪ್ರಕೃತಿ ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲಿ ಮಳೆ ಅನ್ನೋದು ಪ್ರಕೃತಿಯ ನಡುವಿನ ಅಥವಾ ಪ್ರಕೃತಿಯ ಬದಲಾವಣೆ ನಡುವಿನ ಒಂದು ಏನು ಲೈಕ್ ಪ್ರಕೃತಿ ಬದಲಾವಣೆಗೆ ಕಾರಣ ಆಗುವಂತಹ ಒಂದು ಅಂಶ, ಅಥವಾ ಪ್ರಕೃತಿ ಬದಲಾವಣೆಗೆ ಕಾರಣಕರ್ತರಾಗುವಂತಹ ಒಬ್ಬರು ಅಂತ ಹೇಳ್ಬೋದು. ಸೊ ಮಳೆ ಅಂದರೆ ಪ್ರೀತಿ ಅಂತಲೇ ಮಳೆ ಕಣ್ರಿ. ಅವಾಗವಾಗ ಜೀವನದ ಮೇಲೆ ಪ್ರೀತಿ ಬರಬೇಕು ಅಂದರೆ ನಮ್ಮ ಮೇಲೆ ಒಂದಷ್ಟು ಮಳೆ ಹನಿಗಳು ಬೀಳ್ತಾ ಇರಬೇಕು. ಆಗ ನಮ್ಮಲ್ಲೂ ಒಂದಷ್ಟು ಬದಲಾವಣೆಗಳಾಗುತ್ತೆ. ಮಳೆ ಬೀಳೋದ್ರ ಮೂಲಕ ಪ್ರಕೃತಿಯಲ್ಲೂ ಒಂದಷ್ಟು ಬದಲಾವಣೆ ಆಗುತ್ತೆ. ಹೊಸ ಚಿಗುರು, ಹೊಸ ಹರ್ಷ, ಹೊಸ ವರ್ಷ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಳೆ ಎಷ್ಟು ಬೀಳುತ್ತೋ ಅಷ್ಟೊಂದು ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ಆ ಮಳೆ ಬೀಳೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಥವಾ ಬಜ್ಜಿ ತಿನ್ಕೊಂಡು ಆ ಟೈಮ್ನ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲು. ಅದರಲ್ಲೂ ಮಳೆ ಇರುವಂತಹ ಟೈಮಲ್ಲಿ ಏನಾದರೂ ವೆಹಿಕಲ್ಸ್ ಇದ್ದುಬಿಟ್ರೆ ಕಾಡ್ದಾರಿ ಮಧ್ಯೆ ಗಾಡಿಗಳು ತೊಗೊಂಡು ಆಡ್ಕೊಂಡು, ಆ ಟೈಮಲ್ಲಿ ಕತ್ಲೋಗಿರತ್ತೆ, ಆಚೆ ಈಚೆ ರೋಡು, ಆ ರಸ್ತೆ ಮಧ್ಯೆ ನಮ್ಮದೇ ಒಂದು ವೆಹಿಕಲ್ ಹೋಗ್ತಾ ಇರತ್ತೆ, ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಆ ಮಳೆ ಬೀಳುವಾಗ ನಮ್ಮ ಮನಸ್ಸು ಬೇಡೋದು ಒಂದೊಂದು ಇದೆಯಲ್ಲ, ಆ ಟೈಮಲ್ಲಿ ನನಗಂತೂ ಅನ್ಸೋದು ಎಸ್ಪೆಷಲಿ ಒಂದು ಮಳೇಲಿ ನೆನೆಬೇಕು ಅನ್ಸುತ್ತೆ. ನೆನೆದಂತಹ ಸಂದರ್ಭದಲ್ಲಿ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಬೇಕು ಅನ್ಸುತ್ತೆ. ಜೊತೆಗೆ ಆ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಒಂದೊಳ್ಳೆ ಟ್ರಾವೆಲ್ ಬೇಕು ಅಂತ ನಾನು ಅನ್ಕೊಳ್ತೀನಿ. ಟ್ರಾವೆಲ್ ಅಂದರೆ ಬಸ್ಸಲ್ಲಿ ಅಲ್ಲ, ಗಾಡೀಲಿ ಮಳೇಲಿ ನೆನ್ಕೊಂಡು ಹೋಗೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸೊ ಇದು ಇವತ್ತು ನಮ್ಮೂರಲ್ಲಿ ಮಳೆ ಬಂದಿದ್ದಕ್ಕೆ ಒಂದಷ್ಟು ಮಾತುಗಳು ಬಂತು. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ಮೇಘನಾ ಯುಶಂಕರ್ ಘಟ್ಟ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.